ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಮಂಜರಾ ನದಿ. ಸಂಗಮ ಸೇತುವೆ ತುಂಬಲು ಬರೀ 6 ಅಡಿ ಮಾತ್ರ ಬಾಕಿ. ಕಳೆದ 2 ತಿಂಗಳಿನಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ನಮ್ಮಲ್ಲಿನ ಕಾರಂಜ ಡ್ಯಾಂ ಹಾಗೂ ಪಕ್ಕದ ಮಹಾರಾಷ್ಟ್ರದ ತೆರ್ನಾ ನದಿಯ ದನೇಗಾಂವ್ ಡ್ಯಾಂದಿಂದ ಹಾರಿದು ಬರುತ್ತಿರುವ ನೀರಿನಿಂದ ಕರ್ನಾಟಕದ ಗಡಿಭಾಗ ಹಾಗೂ ಮಹಾರಾಷ್ಟ್ರಕ್ಕೆ ಸಂಪರ್ಕ ಸಾಧಿಸುವ ಸಂಗಮ ಸೇತುವೆ ಅಪಾಯ ಮಟ್ಟದಲ್ಲಿ ತುಂಬಿ ಹರಿಯುತ್ತಿದೆ. ನದಿಯ ದಡದಲ್ಲಿ ಇರುವ ನೂರಾರು ಹಳ್ಳಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ರೈತರು ತಮ್ಮ ಹೊಲದಲ್ಲಿನ ಬೆಳೆಗಳನ್ನು ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಸರ್ಕಾರ ಈ ಕಡೆ ಗಮನ ಹರಿಸಿ ಅತಿವೃಷ್ಟಿಯಿಂದ ಸಂಕಷ್ಟಕ್ಕೆ ಈಡಾದ ರೈತಾಪಿ ವರ್ಗಕ್ಕೆ ಸಹಾಯ ಹಸ್ತ ನೀಡಬೇಕು. ಮಹಾರಾಷ್ಟ್ರದಲ್ಲಿ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದಂತೆ ನಮ್ಮ ಜನಪ್ರತಿನಿಧಿಗಳು ರೈತರ ಉಳಿವಿಗಾಗಿ ಕನಿಷ್ಠ 25,000 ಎಕರೆಗೆ ನೀಡಬೇಕು ಹಾಗೂ ಮನೆ ಆಸ್ತಿ-ಪಾಸ್ತಿ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ ಕಲ್ಪಿಸಬೇಕು ಎಂದು ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಈ ಅತಿವೃಷ್ಟಿ ಮಳೆಯಿಂದಾಗಿ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಹೋಗುವಂಥ ಈ ಬ್ರಿಡ್ಜ್ ಸೇತುವೆ ಮೇಲೆ ಇದ್ದೇವೆ. ಇಲ್ಲಿ ಭಾಳಷ್ಟು ಮಳೆಯಾಗಿ ಏನದಂದ್ರೆ ಮತ್ತು ಕಾರಂಜ ಆಮೇಲೆ ಈ ಮಹಾರಾಷ್ಟ್ರ ದನೇಗಾಂವ್ ಡ್ಯಾಮ್ನಿಂದ ನೀರು ಬಿಟ್ಟಿದ್ದಾರೆ. ಇದರಿಂದ ಇಲ್ಲಿ ಈ ಸೇತುವೆಗೆ ಇನ್ನೂ 5-6 ಅಡಿ ಅಷ್ಟೇ ಓಪನ್ ಇದೆ. ಈ ಮಳೆ ಈ ನೀರಿನಿಂದ ಈ ಬ್ಯಾಕ್ ವಾಟರ್ ಬಂದು ಈ ಎಲ್ಲ ಊರಲ್ಲಿ ಏನದಂದ್ರೆ ನೀರು ಬಂದಿದೆ. ಈ ನೀರಿನಿಂದ ರೈತರು ಸಾವಿರಾರು ಎಕರೆ ರೈತರ ಜಮೀನು ಏನದಂದ್ರೆ ಇಲ್ಲಿ ಮುಳುಗೋಗಿದೆ. ಇದು ಬೆಳೆ ಹಾನಿನೂ ಆಗಿದೆ. ಈ ಸರ್ಕಾರ ಕೂಡಲೇ ಈ ಎಲ್ಲ ಏನದಂದ್ರೆ ಸಮೀಕ್ಷೆ ಮಾಡಿ ಪರಿಹಾರ ಕೊಡಬೇಕಂತ ಹೇಳಿ ವಿನಂತಿ ಸರ್ಕಾರದಲ್ಲಿ. ಆಮೇಲೆ ಇಲ್ಲಿರ್ತಕ್ಕಂಥ ಈ ಬೀದರ್ ಜಿಲ್ಲೆ ಉಸ್ತುವಾರಿ ಮಂತ್ರಿಯವರು ಆಮೇಲೆ MP ಅವರು ಇದನ್ನೆಲ್ಲ ನೋಡಿ ಇದ್ರ ಬಗ್ಗೆ ಕಾಳಜಿ ವಹಿಸಿ ಎಲ್ಲ ರೈತರಿಗೆ ಏನದಂದ್ರೆ ಪರಿಹಾರ ಕೊಡಬೇಕು. ಸುಮಾರು ಎಷ್ಟು ಅಡಿ ಇದೆ ಅಪ್ಪ ಅಂದರೆ ಹೈಟ್ ಇದೆ ಈ ಬ್ರಿಡ್ಜು? ಈ ಬ್ರಿಡ್ಜ್ ಒಂದು 33ರಿಂದ 35 ಅಡಿ ಹೈಟ್ ಇದೆ. ಆಮೇಲೆ ಈ ಬ್ರಿಡ್ಜಿಗೆ ನೀರು ಬರಬೇಕಾದ್ರೆ ಒಂದು 6 ಫೀಟ್ ಇದೆ ಅಷ್ಟೇ. ಅಂದ್ರೆ ನಿಮ್ಮ ಲೆಕ್ಕ ಪ್ರಕಾರ ಅಕ್ಕಪಕ್ಕದ ಎಷ್ಟು ಗ್ರಾಮಗಳಲ್ಲಿ ನೀರಲ್ಲಿ ಹೋಗಿರೋದು? ಈ ಒಂದು 200 ಗ್ರಾಮದಲ್ಲಿ ಏನಂದ್ರೆ 200 ಗ್ರಾಮದಲ್ಲಿ ನೀರು ಹೋಗಿರ್ಬೋದು. ಈ ನೀರು ಏನೋ ಬ್ಯಾಕ್ ವಾಟರ್ ಏನಿದೆ ಅಂದ್ರೆ ಪೂರ್ತಿ ಎಲ್ಲ ಹೊಲ ಆಮೇಲೆ ಈ ರೈತರ ಮನೆ ಜಮೀನನ್ನೆಲ್ಲ ಬಂದಿದೆ. ಇದಕ್ಕೆ ಕಾಳಜಿ ವಹಿಸಿ ಈ ರೈತರ ಬೆಳೆ ಹಾನಿ ಮತ್ತು ಉಳಿದ ಕ್ರಮ ಕೈಗೊಳ್ಳಬೇಕು. ಸರ್, ಸರ್ಕಾರಕ್ಕೆ ಏನು ಹೇಳ್ಬೇಕಂತೀರಿ? ಸರ್ಕಾರ ಮಹಾರಾಷ್ಟ್ರದಲ್ಲಿ ಏನು ರೈತರಿಗೆ ಸಹಾಯ ಮಾಡಿದರೆ ಎಕರೆಗೆ 25,000 ಪರ್ ಎಕರೆ, ಅದೇ ಏನದಂದ್ರೆ ಇಲ್ಲಿನೂ ಕರ್ನಾಟಕದ ರೈತರಿಗೂ ಕೊಡಬೇಕು. ನಾವಿವತ್ತು ಸಂಗಮ್ ಬ್ರಿಡ್ಜ್ ಮೇಲೆ ಇದ್ದೇವೆ. ಏನು ಇವತ್ತು ಕಾರಂಜ ನದಿ ಅದ, ಮಾಂಜ್ರಾ ನದಿ ಅಂತ ನಾವೇನು ಅಂತೀವಿ. ಆ ಮಾಂಜ್ರಾ ನದಿ ಒಂದು ಬ್ರಿಡ್ಜ್ ಮೇಲೆ ಕರ್ನಾಟಕ ಮತ್ತು ಮಹಾರಾಷ್ಟ್ರವನ್ನು ಸಂಪರ್ಕ ಮಾಡುವಂಥ ಈ ಒಂದು ಸ್ಥಳ. ಈ ಒಂದು ಬ್ರಿಡ್ಜು ಸಂಪರ್ಕ ಸೇತುವೆ, ಮುಖ್ಯ ಸೇತುವೆ ಆಗಿದೆ. ಈ ಸೇತುವೆ ಮೇಲೆ ಇವತ್ತು ನೋಡ್ತಾ ಇದ್ದೇವೆ ಭಾಳ ನೀರು ತನ್ನ ಆರ್ಭಟವನ್ನು ತುಂಬಿ ನೀರು ಹರಿತಾ ಇದೆ. ಇವತ್ತು ನೋಡಿ ಯಾವ ರೀತಿ ಇದೆ ಅಂತ. ಆ ನೀರಿನ ಒಂದು ರೌದ್ರ ನರ್ತನ, ಆ ನೀರಿನ ರೌದ್ರ ನರ್ತನವನ್ನು ನಾವಿಲ್ಲಿ ನೋಡಬೇಕಾಗಿದೆ. ಆ ನೀರು ಸಾಕ್ಷಾತ್ ಯಮಸ್ವರೂಪಿಯಾಗಿ ಹರಿತಾ ಇದೆ. ಆ ನೀರಿನ ರೌದ್ರ ನರ್ತನವನ್ನು ನಾವು ಇಲ್ಲಿ ಕಾಣ್ಬೋದು ನೋಡಿ. ಸುಮಾರು ಭೂಮಿಯಿಂದ ಸುಮಾರು ಒಂದು 40ರಿಂದ 50 ಅಡಿ ಎತ್ತರದಲ್ಲಿರ್ತಕ್ಕಂಥ ಈ ಒಂದು ಬ್ರಿಡ್ಜನ್ನು, ಆ ಬ್ರಿಡ್ಜ್ ಇವತ್ತು ಸಂಪೂರ್ಣವಾಗಿ ತುಂಬುವಂಥ ಸ್ಥಿತಿ ಬಂದಿದೆ. ಭಾಳ ಅಬ್ಬಬ್ಬ ಅಂದರೆ ಇನ್ನೊಂದು 3ರಿಂದ 4 ಅಡಿ ಮಾತ್ರ ಈ ನೀರಿನ ಒಂದು ಬ್ರಿಡ್ಜ್ಗೆ ಅಂತರ ಇದೆ. ದೊಡ್ಡ ದೊಡ್ಡ ವಾಹನಗಳು ಈ ಒಂದು ರಸ್ತೆ ಮೇಲೆ ಸಂಪರ್ಕ ಸಾಧನೆಗಳು ಮಾಡೋಂಥದ್ದು. ಸುಮಾರು ಜನ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಈ ಒಂದು ಸಂಪರ್ಕ
ಅವನ್ನ ಸೇರಿಸುವಂತಹ ಬ್ರಿಡ್ಜ್ ಇದಾಗಿದೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಬಿಜಿ ಪಾಟೀಲ್, ಭಾರತ ವೈಭವ ನ್ಯೂಸ್, ಬಾಲ್ಕಿ. Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.